ಸೊ ಫ್ರೆಂಡ್ಸ್, ನೀವು ಗ್ರೀನ್ ಸ್ಕ್ರೀನಲ್ಲಿ ವಿಡಿಯೋನ ಶೂಟ್ ಮಾಡಿರ್ತೀರ, ಅದನ್ನು ರಿಮೂವ್ ಮಾಡಿದಾಗ ಬ್ಯಾಕ್ಗ್ರೌಂಡ್ ಗ್ರೀನ್ ಸ್ಕ್ರೀನ್ನ, ಸೊ ಅವಾಗ ಶ್ಯಾಡೋ ಬರೋದಿಲ್ಲ ನಮ್ಮ ಒಂದು ವಿಡಿಯೋದಲ್ಲಿ. ಸೊ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ಗ್ರೀನ್ ಸ್ಕ್ರೀನ್ ಯೂಸ್ ಮಾಡಾದ್ಮೇಲೆ ರಿಯಲಿಸ್ಟಿಕ್ ಆಗಿ ಶ್ಯಾಡೋನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ. ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡಿ, ಪ್ರೆಸ್ ಮಾಡಿ. ವಿಡಿಯೋ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಫಸ್ಟು ನಾನು ಈ ಒಂದು ಕೈನ್ ಮಾಸ್ಟರ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೋತೀನಿ. ನೀವೇನು ಈ ಒಂದು ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಮಾತ್ರ ನೀವು ಯೂಸ್ ಮಾಡಬೇಕು ಅಂತ ಏನಿಲ್ಲ. ನೀವು ಪವರ್ ಡೈರೆಕ್ಟರ್ ಆಗಿರ್ಬೋದು, ಫಿಲ್ಮೋರಾಗೋ ಆಗಿರ್ಬೋದು, ಯಾವುದೇ ಒಂದು ಅಪ್ಲಿಕೇಶನ್ ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು. ಅದರಲ್ಲಿ ಕ್ರೋಮಾ ಕೀ ಆಪ್ಷನ್ ಇರಬೇಕಷ್ಟೇ. ಸೊ ಇದಾದಮೇಲೆ ನೆಕ್ಸ್ಟ್ ನೀವೇನು ಮಾಡಿ ಅಂತಂದರೆ ಆಸ್ಪೆಕ್ಟ್ ರೇಷಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಈ ಒಂದು ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಏನಿದೆ ಇದು ಪ್ರೀಮಿಯಂ ವರ್ಷನು. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಬೋದು ಈ ಒಂದು ಪ್ರೀಮಿಯಂ ವರ್ಷನ್ನ. ಸೊ ಈಗ ಇದಾಗಿದೆ. ಈಗ ನೆಕ್ಸ್ಟ್ ಇಲ್ಲಿ ಏನು ಮಾಡ್ತೀನಿ ಅಂತಂದರೆ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಬ್ಯಾಕ್ಗ್ರೌಂಡ್ಗೆ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಒಂದು ಇಮೇಜ್ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ನಾನು. ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಕೊಳ್ಬೇಕಾದ್ರೆ ಏನಪ್ಪ ಯೂಟ್ಯೂಬ್ ವೀಡಿಯೋಸ್ಗೆ ಬ್ಯಾಕ್ಗ್ರೌಂಡ್ ಯಾವ್ಯಾವ್ದು ಸಿಗುತ್ತೆ ಅಂತ. ಸೊ ಗೂಗಲಲ್ಲಿ ಸರ್ಚ್ ಮಾಡಿ ನಿಮ್ಗೆ ಸಿಗುತ್ತೆ, ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ನಿಮ್ಗೆ ಹಂಗೂ ಬೇಕು ಅನ್ನೋದಾದರೆ ಇದ್ರ ಲಿಂಕು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಈಗ ನೋಡ್ತಾ ಇದ್ದರೆ ಇದು ಆಲ್ಮೋಸ್ಟ್ 26 ಸೆಕೆಂಡ್ ಗಂಟ ನಾನು ಇದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಮೀಡಿಯಾಗೆ ಹೋಗ್ತೀನಿ. ಮೀಡಿಯಾಗೆ ಹೋಗ್ಬಿಟ್ಟು ನಾನು ಶೂಟ್ ಮಾಡಿರ್ತೀನಲ್ಲ ವೀಡಿಯೋ, ಅದನ್ನು ಇಲ್ಲಿ ಅಪ್ಲೈ ಮಾಡ್ತೀನಿ. ಇದನ್ನು ಇಲ್ಲಿ ಕಟ್ ಮಾಡಿಬಿಟ್ಟು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ಕೂರಿಸ್ತೀನಿ ನಾನು ಒಂದು ಸ್ವಲ್ಪ ಇದನ್ನು. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ, ಸೊ ಇದನ್ನು ಪೂರ್ತಿ ಕೂರಿಸ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಕ್ರೋಮಾ ಕೀಗೆ ಹೋಗಿ ಕ್ರೋಮಾ ಕೀ ಆನ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ನೋಡ್ತಿದ್ರೆ ನಾನು ಯಾವುದೇ ಒಂದು ಗ್ರೀನ್ ಸ್ಕ್ರೀನ್ ಯೂಸ್ ಮಾಡಿಲ್ಲ. ಬ್ಯಾಕ್ಗ್ರೌಂಡ್ ಏನಿದೆ ಅದು ಪರ್ಪಲ್ ಕಲರ್ದಾಗಿದೆ ನಂದು. ಸೊ ಫ್ರೆಂಡ್, ಹಾಗಾಗಿ ನಾನು ಇಲ್ಲಿ ಪರ್ಪಲ್ ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಿದ್ದೀನಿ. ಸೊ ನೀವು ಇನ್ನೂ ಏನಾದರೂ ಈ ಒಂದು ಬ್ಯಾಕ್ಗ್ರೌಂಡ್ ರಿಮೂವ್ ಬಗ್ಗೆ ಗ್ರೀನ್ ಸ್ಕ್ರೀನ್ ಬಿಟ್ಟು ಬೇರೆ ಏನಾದರೂ ಯೂಸ್ ಮಾಡ್ಕೋಬೋದು ಅನ್ನೋದಾದರೆ, ಸೊ ಅದಕ್ಕೆ ಅಂತಲೇ ಒಂದು ಡೆಡಿಕೇಟೆಡ್ ವೀಡಿಯೋನೇ ಮಾಡಿದ್ದೀನಿ. ನೀವು ಅದನ್ನು ನೋಡ್ಬಿಟ್ಟು ಇನ್ನೊಂದಷ್ಟು ನಾಲೆಡ್ಜನ್ನು ಇಂಪ್ರೂವ್ ಮಾಡ್ಕೋಬೋದು ವೀಡಿಯೋ ಎಡಿಟಿಂಗಲ್ಲಿ ನೀವು. ಸೊ ಈಗ ಇದನ್ನು ಒಂಚೂರು ಅಡ್ಜಸ್ಟ್ ಮಾಡಿಬಿಟ್ಟು ಕರೆಕ್ಟಾಗಿ ಕೂರಿಸ್ತೀನಿ ನಾನು. ಸೊ ಫ್ರೆಂಡ್ಸ್, ಇಷ್ಟೆಲ್ಲ ಮಾಡಾದ್ಮೇಲೆ ಕೆಲವೊಬ್ರದ್ದು ಏನಪ್ಪ ಅಂತಂದರೆ, ಈಗ ವೀಡಿಯೋ ಪ್ಲೇ ಆಗ್ತಿರುತ್ತೆ, ಹಿಂದೆ ಶ್ಯಾಡೋ ಬಂದ್ಬಿಟ್ಟಿರುತ್ತೆ ಒಂದೊಂದು ಸರಿ. ಸೊ ಹಾಗಾಗಿ ನೀವೇನು ಮಾಡಿ ಅಂತಂದರೆ ಒಂದು 2 ಸ್ಟೆಪ್ ಅಥವಾ 3 ಸ್ಟೆಪ್ ಅಷ್ಟು ಮುಂದೆ ನಿಂತ್ಕೊಂಡು ವೀಡಿಯೋನ ಶೂಟ್ ಮಾಡಿ. ಸೊ ಹಂಗೂ ಏನಾದ್ರು ಬರ್ತಿದೆ ಅಂತಂದರೆ ಸ್ವಲ್ಪ ಈ ಒಂದು ಡ್ಯುವೆಲ್ ಕರ್ವ್ ಅಂತ ಇದೆಯಲ್ಲ, ಸೊ ಇದನ್ನು ಎರಡನ್ನೂ ಒಂಚೂರು ಕಮ್ಮಿ ಮಾಡಿಬಿಡಿ ಸಾಕು. ಸೊ ಇಷ್ಟು ಕಮ್ಮಿ ಮಾಡ್ತು ಅಂತಂದರೆ ಅದು ಬ್ಯಾಕ್ಗ್ರೌಂಡಲ್ಲಿ ಶ್ಯಾಡೋ ಬರ್ತಿರುತ್ತಲ್ಲ, ಅದು ಬರೋದಿಲ್ಲ. ಸೊ ಇದಾದಮೇಲೆ ನೆಕ್ಸ್ಟು ಏನು ಮಾಡ್ತೀರಾ ಅಂತಂದರೆ, ತುಂಬ ಜನ ಏನು ಮಾಡ್ತಾರೆ ಅಂತಂದರೆ, ಸೊ ಅಂದರೆ ಒಬ್ಬೊಬ್ರು ಗೊತ್ತಿರುತ್ತೆ ಒಂದು ಸ್ವಲ್ಪ, ಅವ್ರು ಏನು ಮಾಡ್ತಾರೆ ಅಂತಂದರೆ ಇದನ್ನು ಡೂಪ್ಲಿಕೇಟ್ ಮಾಡ್ಕೋತಾರೆ. ಡೂಪ್ಲಿಕೇಟ್ ಮಾಡಿಬಿಟ್ಟು ಅಡ್ಜಸ್ಟ್ಮೆಂಟ್ಗೆ ಹೋಗ್ತಾರೆ. ಸರಿನಾ? ಅಡ್ಜಸ್ಟ್ಮೆಂಟ್ಗೆ ಹೋಗ್ಬಿಟ್ಟು ಸೊ ಇದ್ರದ್ದು ಬ್ರೈಟ್ನೆಸ್ ಕಮ್ಮಿ ಮಾಡ್ಬಿಟ್ಟು ಫುಲ್ ಬ್ಲ್ಯಾಕ್ ಮಾಡ್ಕೋತಾರೆ. ಬ್ಲ್ಯಾಕ್ ಮಾಡಿಬಿಟ್ಟು ಒಪೆಸಿಟಿ ಏನಿದೆ ಇದನ್ನು ಕಡಿಮೆ ಮಾಡಿಬಿಡ್ತಾರೆ. ಸೊ ಕಮ್ಮಿ ಮಾಡಿಬಿಟ್ಟು ಸೆಂಟು ಬ್ಯಾಕ್ ಕೊಡ್ತಾರೆ. ಸೆಂಟು ಬ್ಯಾಕ್ ಕೊಟ್ಬಿಟ್ಟು ಹಿಂಗೆ ಇಟ್ಬಿಡ್ತಾರೆ. ಸೊ ಇದೇನಿದೆ ಇದು ಗೊತ್ತಾಗೋಗುತ್ತೆ ಇದು ಎಡಿಟ್ ಮಾಡಿರೋದು ಅಂತ. ಸೊ ಅಷ್ಟೇನು ರಿಯಲಿಸ್ಟಿಕ್ಕಾಗಿ ಫೀಲ್ ಸಿಗೋದಿಲ್ಲ ನಮಗೆ. ಸೊ ಆ ರೀತಿ ರಿಯಲಿಸ್ಟಿಕ್ಕಾಗಿ ಫೀಲ್ ಸಿಗಬೇಕು ನಮಗೆ ಅನ್ನೋದಂತಾದರೆ ಏನು ಮಾಡಬೇಕು ಅಂತ ನೀವು ಕೇಳೋದಾದರೆ, ಸೊ ಈಗ ನಾನು ಇಲ್ಲಿ ಏನು ಬ್ಯಾಕ್ಗ್ರೌಂಡ್ ಕ್ರಿಯೇಟ್ ಮಾಡಿದ್ದೀನಿ ಅದನ್ನು ಡಿಲೀಟ್ ಮಾಡ್ಕೋತೀನಿ ನಾನು. ಒಂದು ನಿಮಿಷ, ಇದೇ ವೀಡಿಯೋನ ಡಿಲೀಟ್ ಆಗುತ್ತೆ. ಸೊ ಇಲ್ಲಿ ಬ್ಯಾಕ್ಗ್ರೌಂಡ್ ಶ್ಯಾಡೋ ಏನು ಕ್ರಿಯೇಟ್ ಆಗಿತ್ತು ಅದನ್ನು ಡಿಲೀಟ್ ಮಾಡ್ಕೋತೀನಿ. ಸೊ ಡಿಲೀಟ್ ಮಾಡ್ಕೊಂಡಾದ್ಮೇಲೆ ಏನು ಮಾಡ್ತೀನಿ ಅಂತಂದರೆ, ಫಸ್ಟ್ ಇಲ್ಲಿ ಎಫೆಕ್ಟ್ಸ್ಗೆ ಹೋಗ್ತೀನಿ ನಾನು. ಎಫೆಕ್ಟ್ಸ್ಗೆ ಹೋಗ್ಬಿಟ್ಟು ಬೇಸಿಕ್ ಎಫೆಕ್ಟ್ ಹೋಗ್ಬಿಟ್ಟು ಫಸ್ಟ್ ಬ್ಲರ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ಎಕ್ಸ್ಟೆಂಡ್ ಮಾಡಿ. ಸೊ ಫುಲ್ ಎಕ್ಸ್ಟೆಂಡ್ ಮಾಡಿ. ಎಕ್ಸ್ಟೆಂಡ್ ಮಾಡಾದ್ಮೇಲೆ ಸೊ ಇದನ್ನು ಪೂರ್ತಿ ಹಿಂಗೆ ಸ್ಕ್ರೀನ್ ಹಾಕ್ಕೊಳ್ಳಿ. ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಇದು ಸ್ಟ್ರೆಂತ್ ಏನಿದೆ ಇದು ನಿಮ್ಗೆ ಎಷ್ಟು ಬೇಕಷ್ಟು ಇಟ್ಕೊಳ್ಳಿ. ನಾನು ಒಂದು 15 to 20 ಇಡ್ತೀನಿ ಆಲ್ಮೋಸ್ಟ್ ಯಾವಾಗಲೂ. ಸೊ ನೀವು ಬೇಕಾದ್ರೆ ಕಡಿಮೆನೂ ಇಟ್ಕೋಬೋದು. ಸೊ ನೆಕ್ಸ್ಟ್ ಇದನ್ನ ಏನು ಮಾಡಿ ಹೇಳ್ತೀನಿ ಅಂತಂದರೆ, ಸೆಂಟು ಬ್ಯಾಕ್ ಕೊಡ್ತೀನಿ ನಾನು. ಸೊ ಸೆಂಟು ಬ್ಯಾಕ್ ಕೊಟ್ಟಾದಮೇಲೆ ಈಗ ಆ ಒಂದು ಅಂದರೆ ನಿಮಗೆ ಫಸ್ಟ್ ತೋರಿಸೋದನ್ನು ನೋಡಿ, ಅಂದರೆ ಆಪೆಸಿಟಿ ಕಮ್ಮಿ ಮಾಡ್ಬಿಟ್ಟು, ಅಂದರೆ ಬ್ರೈಟ್ನೆಸ್ ಕಮ್ಮಿ ಮಾಡ್ಬಿಟ್ಟು ಆಪೆಸಿಟಿ ಕಮ್ಮಿ ಮಾಡ್ಬಿಟ್ಟು ಸೆಂಟು ಬ್ಯಾಕ್ ಮಾಡೋದಲ್ಲ, ಅದನ್ನು ಇವಾಗ ಮಾಡಬೇಕು. ಸೊ ಅವಾಗ ಒಂಚೂರು ರಿಯಲಿಸ್ಟಿಕ್ಕಾಗಿ ಕಾಣಿಸುತ್ತೆ. ಸೊ ಈಗ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಈಗ ಇದನ್ನು ಡೂಪ್ಲಿಕೇಟ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ ನೀವೇನು ಮಾಡಬೇಕು ಅಂತಂದರೆ ಆಡಿಯೋನ ಮ್ಯೂಟ್ ಮಾಡಬೇಕಾಗುತ್ತೆ. ಸೊ ಯಾಕಂತಂದರೆ ಎರಡೆರಡು ಸರಿನೂ ಏನಪ್ಪ ಸೌಂಡ್ ಬರಬೇಕಾದ್ರೆ ನಿಮ್ಮ ಒಂದು ವೀಡಿಯೋ ಏನಿದೆ ಅಷ್ಟೇನು ಚೆನ್ನಾಗಿರೋದಿಲ್ಲ. ಆಮೇಲೆ ಆಡಿಯೋ ಒಂಥರ ಬರ್ತಾ ಇರುತ್ತೆ. ಆಡಿಯೋ ಕೆಟ್ಟದಾಗಿ ಕೇಳಿಸ್ತಿದ್ರೆ ವೀಡಿಯೋ ನೋಡೋಕ್ಕೆ ಮನಸ್ಸಾಗಲ್ಲ, ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ, ಈಗ ಅಡ್ಜಸ್ಟ್ಮೆಂಟ್ಗೆ ಹೋಗ್ತೀನಿ, ಬ್ರೈಟ್ನೆಸ್ ಕಮ್ಮಿ ಮಾಡ್ತೀನಿ. ಸೊ ಕಮ್ಮಿ ಮಾಡಿಬಿಟ್ಟು ಸೆಂಟು ಬ್ಯಾಕ್ ಕೊಡ್ತೀನಿ. ಸೊ ಫ್ರೆಂಡ್ಸ್, ನೋಡ್ತಿದ್ದೀರಾ ಸೆಂಟು ಬ್ಯಾಕ್ ಕೊಡ್ತಿದ್ದಂಗೆ ನನ್ನ ಸುತ್ತ ಒಂದು ಔಟ್ಲೈನ್ ರೀತಿ ಕ್ರಿಯೇಟ್ ಆಗುತ್ತೆ. ಅಂದರೆ ಅಲ್ಲೇ ಗೊತ್ತಾಗೋಗುತ್ತೆ ಸೊ ಇದು ಶ್ಯಾಡೋ ಕ್ರಿಯೇಟ್ ಆಗಿದೆ ಅಂತ. ಯಾಕಂತಂದರೆ ಇದು ಪೂರ್ತಿ ಡೂಪ್ಲಿಕೇಟ್ ಆಗೋಗಿದೆ. ನಾನು ಕೈ ಎತ್ತಿದ್ರೆ ಈಗ ಅಲ್ಲೂ ಅಂದರೆ ಬ್ಯಾಕ್ಗ್ರೌಂಡಲ್ಲೂ ಆ ಶ್ಯಾಡೋ ಏನಿದೆ ಅದು ಕೂಡ ಕೈ ಎತ್ತುತ್ತೆ. ಸೊ ಯಾಕಂತಂದರೆ ಹಂಗೆ ಇದ್ಬಿಟ್ರೆ ಬರೀ ಫೋಟೋ ರೀತಿ ಹಂಗೆ ಇದ್ಬಿಟ್ರೆ ವೀಡಿಯೋ ಮೂವ್ ಆಗಬೇಕಾದ್ರೆ ಗೊತ್ತಾಗೋಗುತ್ತೆ ಇದು ಎಡಿಟ್ ಮಾಡಿದ್ದಾರೆ ಅಂತ. ಸೊ ಅಂದರೆ ಈಗ ನಾನು ಮುಂದೆ ಬಾಡಿ ಹೇಗೆ ರಿಯಾಕ್ಟ್ ಮಾಡ್ತಿದ್ರೆ ಹಂಗೆ ಬ್ಯಾಕ್ಗ್ರೌಂಡ್ ಶ್ಯಾಡೋನ ಅದೇ ರೀತಿ ರಿಯಾಕ್ಟ್ ಮಾಡ್ತಿದ್ರೆ ಸೊ ಅವಾಗ ಒಂದು ಸ್ವಲ್ಪ ರಿಯಲಿಸ್ಟಿಕ್ಕಾಗಿ ಕಾಣಿಸುತ್ತೆ. ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿದ್ದೀವಿ ಅಂತ ಗೊತ್ತಾದ್ರೂ. ಸೊ ನೆಕ್ಸ್ಟ್ ನೀವೇನಾದರೂ ಇನ್ನೂ ಒಂಚೂರು ಇದು ಮಾಡಬೇಕು ಅನ್ನೋದಾದರೆ, ಸೊ ಇಲ್ಲಿ ಬ್ಯಾಕ್ಗ್ರೌಂಡ್ ಏನಿದೆ ಇದನ್ನು ಒಂಚೂರು ಸೈಡಿಗೆ ತೊಗೊಳ್ಳಿ. ಸೈಡಿಗೆ ತೊಗೊಂಡು ಕೂರಿಸ್ಬಿಟ್ಟು ಒಪೆಸಿಟಿ ಏನಿದೆ ಅದನ್ನು ಕಮ್ಮಿ ಮಾಡಿ.
ಸೊ ಈಗ ನೋಡ್ತಾ ಇದ್ದೀರಾ, ಈಗ ರಿಯಲಿಸ್ಟಿಕ್ ಫೀಲ್ ಬರ್ತಾ ಇದೆ. ಸೊ ಈಗ ನಿಮಗೆ ರಿಮೂವ್ ಮಾಡಿ ತೋರಿಸ್ತೀನಿ. ಸೊ ಈಗ ಬ್ಯಾಕ್ಗ್ರೌಂಡ್ ಡಿಲೀಟ್ ಮಾಡಿಬಿಟ್ರೆ ಇದು ನಿಮಗೆ ರಿಯಲಿಸ್ಟಿಕ್ ಆಗಿ ಕಾಣಿಸ್ತಿದೆಯಾ ಅಥವಾ ಇದು ರಿಯಲಿಸ್ಟಿಕ್ ಆಗಿ ಕಾಣಿಸ್ತಿದೆಯಾ ಅಂತ ನೀವೇ ಡಿಸೈಡ್ ಮಾಡಿ. ಸೊ ನಿಮ್ಗೇನಾದರೂ ಇದು ಬ್ಲರ್ ಇದು ಸ್ಟ್ರೆಂತ್ ಏನಿದೆ ಜಾಸ್ತಿ ಆಯಿತು ಅಂತಂದರೆ ಇದನ್ನು ಕಮ್ಮಿ ಮಾಡ್ಕೊಳ್ಬೇಕಾದ್ರೆ, ಸೊ ನೋಡ್ತಿದ್ರೆ ಕಮ್ಮಿ ಮಾಡ್ಕೊಂಡಿದ್ದಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ, ಇನ್ನೂ ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾ ಇದೆ. ಸೊ ಈ ರೀತಿ ನೀವು ನಿಮ್ಮ ಒಂದು ಸ್ಮಾರ್ಟ್ಫೋನ್ ಯೂಸ್ ಮಾಡಿಕೊಂಡೆ ಶ್ಯಾಡೋನ ಕ್ರಿಯೇಟ್ ಮಾಡ್ಬೋದು, ಯಾವುದೇ ಒಂದು PC ಅಗತ್ಯನೇ ಇಲ್ಲ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ಒಂದು ಸ್ಮಾರ್ಟ್ಫೋನ್ ಯೂಸ್ ಮಾಡಿಕೊಂಡು ನಾವು ಎಷ್ಟು ರಿಯಲಿಸ್ಟಿಕ್ ಆಗಿ ಶ್ಯಾಡೋನ ಕ್ರಿಯೇಟ್ ಮಾಡಿದ್ವಿ ಅಂತ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಯೂಸ್ಫುಲ್ ಆಗಿದ್ರೆ ಈಗಲೇ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಟೆಕ್ನಾಲಜಿ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ಟೆಕ್ನಾಲಜಿ ವೀಡಿಯೋಸ್ಗಳಲ್ಲಿ ಸಿಗೋಣ.